ಜನವರಿ 22ರ ರಾಮನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಗೈರಾಗ್ತಾರೆ. ಆಲ್ರೆಡಿ ಹೇಳಿಯಾಗಿದೆ. ಇದು ಕಾಂಗ್ರೆಸ್ನ ಕೆಲವು ನಾಯಕರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. 22ಕ್ಕೆ ಹೋಗೋಂಗಿಲ್ಲ ಕಾಂಗ್ರೆಸ್ ಹೇಳಿದೆ, ಸುಮ್ಮನೆ ಯಾಕೆ ಬೇಕು. ಈಗ ಕೆಲವು ನಾಯಕರಲ್ಲಿ ಏನು ಮಾಡಿದ್ದಾರೆ, ಇವತ್ತೇ ಬಂದುಬಿಟ್ಟಿದ್ದಾರೆ. ಕೆಲವರು 2ನೇ ಹಂತದ ನಾಯಕರು ಇವತ್ತೇ ರಾಮಲಲ್ಲಾ ದರ್ಶನ ಪಡೆದಿದ್ದಾರೆ. ಉತ್ತರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಬೇರೆ ಯಾರೂ ಅಲ್ಲ, ಅಜಯ್ ರಾಯ್, ಇನ್ನು ದೀಪಿಂದರ್ ಹೂಡಾ, ಅವಿನಾಶ್ ಪಾಂಡೆ, ಅಖಿಲೇಶ್ ಪ್ರತಾಪ್ ಸಿಂಗ್ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಇವತ್ತು ಬಂದರು. ಸರಯೂ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿ ಹನುಮಾನ್ ಗಡಿ ಅಂತ ಕರಿತೀವಿ, ದೇವಾಲಯಕ್ಕೆ ಭೇಟಿ ನೀಡಿದರು, ಪೂಜೆ ಸಲ್ಲಿಸಿದರು. ಬಳಿಕ ರಾಮ ಜನ್ಮಭೂಮಿಯ ರಾಮಲಲ್ಲಾ ದರ್ಶನವನ್ನು ಕೂಡ ಪಡೆದಿದ್ದಾರೆ. ನೋಡಿ, ಇವರೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ಎಲ್ಲಿ? ಇದು ಸರಯೂ ನದಿಯಲ್ಲಿ. ಸರಯೂ ನದಿಯಲ್ಲಿ ಆದ ನಂತರ ಹನುಮಾನ್ ಗಡಿಗೆ ಭೇಟಿ ಕೊಟ್ಟಿದ್ದಾರೆ. ಮೊದಲು ಹನುಮಾನ್ ಗರ್ಹಿಗೆ ಭೇಟಿ ಕೊಡಬೇಕಾಗುತ್ತೆ. ಆ ನಂತರ ರಾಮಲಲ್ಲಾನ ದರ್ಶನ ಕೂಡ ಪಡೆದಿದ್ದಾರೆ. 22ಕ್ಕೆ ಬರೋಂಗಿಲ್ಲ, ಯಾಕಂದರೆ ಅವರು ಸುಮ್ಮನೆ ಕಾಂಗ್ರೆಸ್ನ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿಯಾಗ್ಬೋದು ಅನ್ನುವಂಥ ಆತಂಕ. ಇಷ್ಟೆಲ್ಲ ಆಯಿತು, ಓಕೆ, ಗುಡ್, ನಿಮ್ಮ ಇಷ್ಟ. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದ್ದಾರೆ, ಯಾರ್ಯಾರು ಭಕ್ತರಿದ್ದಾರೆ ಹೋಗ್ಬೋದು. ನನಗೆ ಭಾಳ ಆಶ್ಚರ್ಯ ಆಗುತ್ತೆ. ಯಾವುದೇ ಪಾರ್ಟಿ BJP ಆಗಲಿ ಕಾಂಗ್ರೆಸ್ ಆಗಲಿ ಮಂದಿರಕ್ಕೆ ಹೋಗಬಾರ್ದು ಅಂತ ಯಾವುದೇ ಪಾರ್ಟಿ ಡಿಸೈಡ್ ಮಾಡೋಕ್ಕೆ ಯಾರೇ ನೀವೆಲ್ಲ? ಯಾರ್ಯಾರ ಜೊತೆ ಕನೆಕ್ಷನ್ ಇರುತ್ತೋ ಅವನು ಹೋಗ್ತಾನೆ ದೇವರ ಬಳಿಗೆ. ಆದರೆ ಇಲ್ಲಿ ನೋಡಿ ಮಜಾ ಏನಪ್ಪ ಅಂತಂದರೆ BJP ಒಂದು ನಿರ್ಧಾರ ಮಾಡಿತ್ತು, ಯಾವುದೇ ಕಾರಣಕ್ಕೂ ಕೂಡ BJP ಫ್ಲ್ಯಾಗನ್ನು ನೀವು ತೋರಿಸಬಾರ್ದು ಅಲ್ಲಿ. ಎಲ್ಲ ಕಾರ್ಯಕ್ರಮ ಮಾಡಿ ಅಥವಾ ಅಕ್ಷತೆಯನ್ನು ಕಳಿಸಿ ಮನೆಗೆ, ಅಲ್ಲಿ BJP ಫ್ಲ್ಯಾಗ್ ಇರಬಾರ್ದು, ಇದು ಫರ್ಮಾನು ಹೊರಡಿಸಿ. ಹಾಗೆ ಮಾಡ್ತಾ ಇದ್ದಾರೆ ಅವರು. ಒಂದು ವೇಳೆ BJP ಫ್ಲ್ಯಾಗ್ ತೊಗೊಂಬಂದಿದ್ರೆ ಜನನೂ ಬಿಡ್ತಾ ಇರಲಿಲ್ಲ, ನೀವೇನು ರಾಜಕೀಯ ಮಾಡ್ತಾ ಇದ್ದೀರ ಅಂತ ಕೇಳ್ತಾ ಇರಲಿಲ್ಲ. BJP ಎಚ್ಚೆತ್ತುಕೊಂಡಿದ್ದು ಅದನ್ನು ಮಾಡಿದೆ. ಇಲ್ಲಿಗೆ ಬಂದ್ರಲ್ಲ ಈ ಕಾಂಗ್ರೆಸ್ ನಾಯಕರು, ಉತ್ತರ ಪ್ರದೇಶದ ರಾಜ್ಯಾಧ್ಯಕ್ಷ ಇವರೆಲ್ಲ ಬಂದಿದ್ರಲ್ಲ, ಇವ್ರು ಬಂದಿದ್ದು ಓಕೆ, ಆದರೆ ಅವ್ರ ಜೊತೆ ಬಂದ ಕಾರ್ಯಕರ್ತರು ಸುಮ್ಮನೆ ಇರಬೇಕಲ್ಲ. ಜೊತೆಗೆ ಕಾಂಗ್ರೆಸ್ನ ಧ್ವಜವನ್ನು ಕೂಡ ತೊಗೊಂಬಂದ್ಬಿಟ್ಟಿದ್ದಾರೆ. ಧ್ವಜ ತೊಗೊಂಬಂದಿದ್ದಾರೆ, ಅದನ್ನು ನೋಡಿದ್ದಾರೆ ಅಲ್ಲಿಯ ಜನ. ಆಮೇಲೆ ಏನಾಯ್ತು ನೋಡ್ಕೊಳ್ಳಿ. ಚಿಂದಿ